ನಮ್ಮ ಎಲ್ಲ ಆಡಳಿತ ಮಂಡಳಿಯವರು, ನಮ್ಮ ಉಪಾಧ್ಯಕ್ಷರಿಂದ ಎಲ್ಲ ಆಡಳಿತ ಮಂಡಳಿಯವರು ಒಂದು ಸಭೆಗೆ ಹಾಜರಾಗಿದ್ದಾರೆ. ಅದ್ರ ಜೊತೆಗೆ ತಾವು ಎಲ್ಲ ಸರ್ವ ಸದಸ್ಯರು ಹಾಜರಾಗಿದ್ದಾರೆ. ನಮ್ಮ ಪತ್ರಿಕಾ ಮಿತ್ರರು ಎಲ್ಲರೂ ಬಂದಿರಿ. ನಿಮ್ಗೆಲ್ಲರಿಗೂ ಮೊದಲಾಗಿ ನಮಸ್ಕಾರ ಹೇಳ್ತಾ, ಈ ಒಂದು ನಮ್ಮ ಪಿಕಾಸ್ ಬ್ಯಾಂಕು ಸುಮಾರು 1940ರಿಂದ ಇಲ್ಲಿಯವರೆಗೆ ಯಾವ ರೀತಿ ನಡ್ಕೊಂಡು ಬಂದಿದೆ, ಮುಳುಬಾಲ್ ಬ್ಯಾಂಕ್ ಯಾವ ಹಂತದಲ್ಲಿದೆ ಅಂತ ಹೇಳಿ ನಮ್ಮ ಮಾಜಿ ಅಧ್ಯಕ್ಷರಾದ ನೀಲಕಂಠಣ್ಣವರು ಮತ್ತೆ ಸುತ್ತು ಚೆನ್ನಣ್ಣ ಅವರು ಸವಿವರವಾಗಿ ಹೇಳಿದ್ದಾರೆ. ನಾನು ತಮ್ಮಲ್ಲಿ ಪದೇ ಪದೇ ಮನವಿ ಮಾಡ್ಕೊಳ್ತಿಷ್ಟೇ, ದಯವಿಟ್ಟು ಸಾಲ ನಾವು ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಸರ್ಕಾರದಿಂದ ನಮ್ಮ ಸಾಲ ಎಷ್ಟು ನಮ್ಮ ಅಲೋಕೇಟ್ ಆಗುತ್ತೋ ಅದ್ರ ಪ್ರಕಾರ ನಾವು ಕೊಡ್ತೀವಿ. ಆದರೆ ದಯವಿಟ್ಟು ಜನರಲ್ಲಿ ನಾವು ಪದೇ ಪದೇ ಮನವಿ ಮಾಡ್ತಿಷ್ಟೇ, ಬಟ್ ಸಾಲ ಮನ್ನಾ ಆಗುತ್ತೆ ಅಂತ ಜನರಲ್ಲಿ ಒಂದು ಮೂಢನಂಬಿಕೆ ಇದೆ. ಪಿಕಾರ್ಡ್ ಬ್ಯಾಂಕು ಎಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಪೇಯಡ್ ಬ್ಯಾಂಕಲ್ಲಿ ಸಾಲ ಮನ್ನಾ ಸರ್ಕಾರಗಳೇನಾದ್ರು ಒಳ್ಳೆ ನಿರ್ಧಾರ ತಗೊಂಡ್ರೆ ಬಡ್ಡಿ ಮನ್ನಾ ಆಗುತ್ತೆ, ಹೊತ್ತು ಅಸಲು ಮನ್ನಾ ಆಗೋದೇ ಇಲ್ಲ. ಇದೊಂದು ದಯವಿಟ್ಟು ಪ್ರತಿಯೊಬ್ಬರಲ್ಲೂ ಸದಸ್ಯರಲ್ಲೂ ಒಂದು ನನ್ನ ಮನಸ್ಸಲ್ಲಿ ದುಡಿಗನಾಗ್ತಿದೆ. ಇದೊಂದು ತೊಡಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ನಾವು ಸುಮಾರು ಈ ವರ್ಷ ಅನೇಕ ದಾನಿಗಳಿಂದ ನಮ್ಮ ಜೋಗಕಾಸ್ತಿ ಗುರೇಶ್ ಇದ್ದಾರೆ, ಅವರಿಂದ ನಮ್ಮ ಬ್ಯಾಂಕಿಗೆ ಒಂದು ಕಂಪ್ಯೂಟರ್ ತಗೊಂಡ್ವಿ. ಅದರ ಜೊತೆಗೆ ಅನೇಕ ದಾನಿಗಳಿಂದ ನಮ್ಮ ಈ ಸಾಲದಲ್ಲಿ ಒಂದು ಬ್ಯಾಂಕಿಗೆ ಒಂದು ಜೀಪನ್ನು 11.5 ಲಕ್ಷ ರೂಪಾಯಿ ಜೀಪನ್ನು ನಾವು ಪರ್ಚೇಸ್ ಮಾಡಿದ್ವಿ. ಅಂದ್ರೆ ಅದು ಬ್ಯಾಂಕ್ ದುಡ್ಡಲ್ಲ, ದಾನಿಗಳಿಂದ ತಗೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಒಂದು ಬ್ಯಾಂಕ್, ಈ ಒಂದು ವ್ಯವಸ್ಥೆ, ಈ ಸ್ಟೇಜ್ ಬರಬೇಕಾದ್ರೆ ನಮ್ಮ ಮಾಜಿ ಶಾಸಕರು, ಕೋಲಾರ ಹಾಲಿ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರ ಶ್ರಮ ಅನೇಕ ಕೊಟ್ಟಿದ್ರು. ಅವರ ಒಂದು ಶ್ರಮದಿಂದ ಈ ಬ್ಯಾಂಕ್ ನಡೀತಾ ಇದೆ. ನೀವು ಅಲ್ಲಿ ಕೂತಿರ್ಬೇಕಾದ್ರೂ ಅವರಿಂದ, ನಾವು ಇಲ್ಲಿ ಕೂತಿರ್ಬೇಕಾದ್ರೂ ಅವರಿಂದ ಅಂತ ಈ ಸಮಯದಲ್ಲಿ ಕೇಳಲಿಕ್ಕೆ ಬಯಸ್ತೇವೆ. ಮತ್ತೆ ನಮ್ಮ ಬ್ಯಾಂಕಲ್ಲಿ CC ಕ್ಯಾಮೆರಾ ಒಂದು ಇರಲಿಲ್ಲ. ಆ CC ಕ್ಯಾಮೆರಾ ಕೂಡ ಸಮೇತ ನಮ್ಮ ಸಮಾಜ ಸೇವಕರು 2023 ಅಭ್ಯರ್ಥಿಯಾದಂಥ ನಮ್ಮ ವಿ ಆನಂದಣ್ಣ ಅವರು ಮೊನ್ನೆ 40,000 ರೂಪಾಯಿ ಕೊಟ್ಟು ಒಂದು CC ಕ್ಯಾಮೆರಾ ಹಾಕ್ತಿದ್ದಾರೆ. ಅವ್ರಿಗೂ ಈ ಸಮಯದಲ್ಲಿ ಧನ್ಯವಾದ ಹೇಳ್ತೀನಿ. ತಮ್ಮಲ್ಲಿ ಪದೇ ಪದೇ ನಾನು ತಮ್ಮಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಸರಿಯಕ್ಕೆ ನಾವು ಯಾವುದೇ ಸಾಲ ಕೊಡೋದಲ್ಲಾಗಲಿ, ಸಾಲ ವಸೂಲಿಯಲ್ಲಾಗಲಿ, ನಮ್ಮ ಆಡಳಿತ ಮಂಡಳಿಯಲ್ಲಾಗಲಿ ಯಾವುದೇ ಒಂದು ಪಕ್ಷಪಾತವಿದ್ದಿರ ನಿಷ್ಪಕ್ಷಪಾತವಾಗಿ ಟ್ರಾನ್ಸ್ಪರೆಂಟ್ ಆಗಿ ನಾವು ಪಾರದರ್ಶಕತೆಯಿಂದ ಒಂದು ಬ್ಯಾಂಕಿನ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದುವರೆಗೆ ಕಳೆದ 5 ವರ್ಷದಿಂದ ಅಷ್ಟೇ ಮೊದಲು ಸುಮಾರು ಈ ಬ್ಯಾಂಕ್ ಸ್ಥಾಪನೆ ಆದಾಗಿಂದಲೂ ಅನೇಕ ಆಡಳಿತ ಮಂಡಳಿಗಳು ಬಂದು ಹೋಗಿರ್ಬೋದು. ಅವರು ಸಮೇತ ಯಾರು ಪ್ರತಿಯೊಬ್ಬರೂ ನಿಷ್ಪಕ್ಷಪಾತವಾಗಿ ನಡ್ಕೊಂಡು ಬಂದಿದ್ದಾರೆ. ಅವರೆಲ್ಲ ಹಾಗೆ ಬಂದಿರೋದಕ್ಕೆ ನಾವು ಈ ಬ್ಯಾಂಕ್ ಈ ಒಂದು ಅಂತ ಹೇಳ್ತಾ, ಈ ಒಂದು ಸಭೆಗೆ ತಮ್ಮೆಲ್ಲರೂ ಸರ್ವ ಸದಸ್ಯರು ಆಗಮಿಸಿ ತಮ್ಮದೇ ಆದಂತಹ ಒಂದು ಅನೇಕ ಸಲಹೆ ಸೂಚನೆಗಳು ಕೊಟ್ಟು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸೋದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ವಂದನಾರ್ಪಣೆ ಶ್ರೀಯುತ ಎಂ ಎಸ್ ಶೇಖರ್. ಈ ಒಂದು ಸಭೆಗೆ ಅನೇಕ ತಾಲೂಕಿನಾದ್ಯಂತ ಬಂದಿರತಕ್ಕಂಥ ಎಲ್ಲ ಸದಸ್ಯರು